ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಡೀತಾ ಇದೆ. ಒಂದು ಕಡೆ ಬಿಜೆಪಿ ಇದೆ, ಒಂದು ಕಡೆ ಸಮರ್ಥ ಯಾರು ಗೆಲ್ತಾರೆ, ಹೆಂಗಿದೆ ಚುನಾವಣೆ? ಸಮರ್ಥ ಗೆಲ್ತಾರೆ ಸರ್, ಚೆನ್ನಾಗಿದೆ. ಅವ್ರಿಗೆ ಅವ್ರ ಹಿಂದೆ ಯಜಮಾನರು ಮಾಡಿರೋದು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಇನ್ನೂ ಮಾಡೋ ಕೆಲವು ಅದಾವೆ. ಹಿಂದೆಲ್ಲ ಸುಮಾರು 25 ವರ್ಷ BJP MP ಇದ್ದರು. ಅವರು ಇಲ್ಲಿ ಏನಂತ ಏನು ಕೆಲಸ ಆಗಿಲ್ಲ. GM ಸಿದ್ದೇಶ್ ಅಂತ ಇದ್ದರು. ನಮ್ಮೂರಲ್ಲಿ ಕೆಲಸ ಆಗಿಲ್ಲ ಅವರು. ಯಾವ್ದು? ಬಸಾಪುರ ಅಂತ 21ನೇ ವಾರ್ಡು. ಇವರೇ ಎಲ್ಲ ಅಭಿವೃದ್ಧಿ ಮಾಡಿರೋದು. ಕುಡಿಯೋ ನೀರು ತಂದಿದ್ದಾರೆ ಶಂಕರಜ್ ಅವರು. ಆಮೇಲೆ ಕುಂಡೋಡು ಕೆರೆ ಅಭಿವೃದ್ಧಿ ಮಾಡಿ ಕುಡಿಯೋ ನೀರು ಅಲ್ಲಿಂದಲೂ ಕೊಟ್ಟಿದ್ದಾರೆ. ಇಲ್ಲಿ ಊರಲ್ಲಿ CC ರೋಡು, CC ಚರಂಡಿಗಳು ಅವನ್ನೆಲ್ಲ ಮಾಡಿದ್ದಾರೆ. ಮಹೇಶ್ವರನ ತೋಟದ ರಸ್ತೆ ಮಾಡಿದ್ದಾರೆ. ಇಲ್ಲಿ ರಿಂಗ್ ರೋಡ್ ಮಾಡಿದ್ದಾರೆ ಇಲ್ಲಿ ಹಳ್ಳದಲ್ಲಿ. ಇನ್ನೂ ಸಾಕಷ್ಟು ಅಭಿವೃದ್ಧಿ ಭಾಳ ಆಗೈತಿ. ಹಂಗಾಗಿ ಸಮರ್ಥ ಬರ್ತಾರೆ. ಬಿಜೆಪಿ ಅವರು ನಾವು ಗೆಲ್ತೀವಿ ಅಂತ ಬಂದಿದ್ದಾರೆ ಹೇಳ್ತಾರೆ ಸರ್. ಈಗ ಸೋಲ್ತವೆ ಅಂತ ಯಾರು ಹೇಳಲ್ಲ, ಗೆಲ್ತವೆ ಅಂತೆಲ್ಲ ಹೇಳ್ತಾರೆ. ಇಲ್ಲಿ ಅಭಿವೃದ್ಧಿ ಮೇಲೆ ತೀರ್ಮಾನ ಆಗೋದು, ಯಾರು ಕೆಲಸ ಮಾಡ್ತಾರೆ ಯಾರಿಲ್ಲ ಅಂತಂದು. ಈಗ ನಾವು ಹೇಳಿದ್ವಲ್ಲ, ಹಿಂದೆ ಅವರು 25 ವರ್ಷ 30 ವರ್ಷ ಮಾಡಿದ್ರು, ಏನು ಮಾಡಿಲ್ಲ ಅಭಿವೃದ್ಧಿ. ಅವ್ರು ಏನು ಮಾಡಿಲ್ಲ. ಇವತ್ತಿಗೂ ನಮ್ಮೂರಿಗೆ ಗ್ರ್ಯಾಂಟ್ ಕೊಟ್ಟಿಲ್ಲ ಅವರು. ಮೊನ್ನೆ ಏನೇನು ಸಮಸ್ಯೆಗಳಿದೆ ನಮ್ಮೂರಾಗ? ಇನ್ನೂ ಇನ್ನಷ್ಟು ರಸ್ತೆಗಳದಾವೆ. ಸ್ವಲ್ಪ ಕೆಲವು ನಿವೇಶನಗಳ ಸಮಸ್ಯೆ ಐತಿ. ಕೆಲವು ಬಡವರಿಗೆ ಇಲ್ಲಿ ಜಾಗ ಇಲ್ಲ. ಇಲ್ಲಿ ಮಾರ್ಕೆಟ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಸರ್ಕಾರದ ರೇಟಿಗೆ ಇಲ್ಲಿ ಯಾರು ಜಮೀನು ಕೊಡ್ತಾ ಇಲ್ಲ. ಅದು ಒಂದು ಸಮಸ್ಯೆ ಐತೆ. ಅದು ಬಿಟ್ಟರೆ ಮೇಜರ್ ಸಮಸ್ಯೆ ಏನೂ ಇಲ್ಲ. ನೀರಿಂದೇ ತೊಂದರೆ ಇಲ್ಲ. ನೀರಿಂದು ತೊಂದರೆ ಐತಿ. ಸುತ್ತಲೂ ಹಳ್ಳ ಐತಿ. ಇಲ್ಲಿ ಮುಂದಕ್ಕೆ ಹೋದ್ರೆ ರಾಂಪುರ ಕೆರೆ ಅಭಿವೃದ್ಧಿ ಮಾಡಿದ್ದಾರೆ ಯಾರು ಮಲ್ಲಣ್ಣವರು. ಹೆಚ್ಚು ಕಮ್ಮಿ ಆದ್ರೆ ಆ ಕೆರೆಯಿಂದಲೂ ನೀರು ತರ್ತಾರೆ. ಈ ಫೀಲ್ಡ್ನಾಗೆ ತರಕಾಯ್ತು, ಸ್ವಲ್ಪ ವಿಳಂಬ ಆಗೈತಿ. ಈಗ ನೀರಿಂದಂತೂ ನಮ್ಮೂರಿಗೆ ಯಾವತ್ತೂ ತೊಂದರೆ ಆಗಿಲ್ಲ. ಶಾಮನೂರು ಶಿವಶಂಕರಪ್ಪ ಬಗ್ಗೆ ಏನು ಹೇಳ್ಬೋದು? ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದೆ. ಅವರಷ್ಟು ಧಾರಾಳ ಗುಣ ಯಾರಿಗೂ ಇಲ್ಲ. ಹಿಂಗಾಗಿ ಏನೋ ನಮ್ಮ ಕ್ಷೇತ್ರದ ಜನ ದೂರ ಅಂತ ಅವ್ರು ಹೋಗ್ಬಿಟ್ರು. ಅವ್ರು ಇದ್ರು ನಮ್ಗೆ ಇನ್ನೂ ಚೆನ್ನಾಗಿತ್ತು. ಮತ್ತು ಈಗ ನಡುವೆ ಉಪಚುನಾವಣೆ ಬಂದ್ಬಿಡೋದು, ಮಾಡಲೇಬೇಕಲ್ಲ. ಹಂಗಾಗಿ ಮಾಡ್ತದವಿ. ಮಲ್ಲಣ್ಣರು ಸಾಕಷ್ಟು ನಮಗೆ ಶ್ರಮಿಸಿದ್ದಾರೆ. ಈಗ ಮೇಡಮ್ ಅವರಿದ್ದಾರೆ. ಇವ್ರ ನಡುವೆ ಇನ್ನೂ ಕೆಲಸಗಳು ಆಗ್ತಾವಂತ ನಮಗೆ ಭರವಸೆ ಐತಿ. ಹಂಗಾಗಿ ನಮ್ಮ ವಾರಿನಾಗೆಲ್ಲ ಅವರಿಗೆ ಬೆಂಬಲಿಸ್ತದೆ. ಕಾಂಗ್ರೆಸ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ರಿ. ಕಾಂಗ್ರೆಸ್ ಹಿಂದಿನ ಇತಿಹಾಸ ಬಗ್ಗೆ ಹೇಳ್ಬೇಕಾದ್ರೆ ಇಂದಿರಾ ಗಾಂಧಿ ಅವತ್ತಿನ ಕಾಲ ರೀತಿಯಾಗಿ ಜನರಿಗೆ ಅವತ್ತಿನ ಕಾಲದಲ್ಲೂ ಬಡವರಿಗೆ ಬಗ್ಗರಿಗೆ ಒಳ್ಳೇದೇ ಮಾಡ್ಕೊಂತ ಬಂದದ್ದು ಕಾಂಗ್ರೆಸ್ಸು. ಈಗೂ ಮಾಡ್ತಾ ಇದ್ದಾರೆ. ಅದು ಸುಮ್ಮನೆ ವಿರುದ್ಧವಾಗಿದ್ದರು ಅದನ್ನ ಅಪಪ್ರಚಾರ ಮಾಡೋದು ಮಟ್ಟೋದು ಸಹಜ. ಅದು ಈಗ ನಾವು ಅಲ್ಲಿ ಬೇರೆ ಕಡೆಗಿದ್ರು ನಾವು ಅದೇ ಮಾಡ್ತಿದ್ವಿ. ಇಲ್ಲಿ ಕೆಲಸ ಆಗಿರೋದು ಈಗ ಯಾರು ಯಾವ ಪಕ್ಷಗಾರ ಇರಲಿ, ಇಲ್ಲಿ ಆಗಿರೋದನ್ನ ಹೇಳ್ಬೇಕಲ್ಲ, ಅದನ್ನು ಹೇಳ್ತದವು ನಾವು ಅಷ್ಟೇ. ಈಗ ಫೀಲ್ಡಿಗೆ ಹೊಸ್ದಾಗಿ ಬಂದಿದ್ದಾರೆ. ಹಿಂದಿನ ಎಲೆಕ್ಷನ್ಗಳಿಗೆಲ್ಲ ಅಡ್ಡಾಡಿ ಕ್ಷೇತ್ರ ಹೋಗಿ ತಿರುಗಾಡಿ ಕೆಲಸ ಮಾಡಿದ್ದಾರೆ. ಅದು ತಂದೆಯರಿಗೆ ಅವ್ರ ತಾಯರಿಗೆಲ್ಲ ಹೇಳಿ, ಅಜ್ಜರಿಗೆಲ್ಲ ಹೇಳಿ. ಈಗ ಅವರೇ ಈಗ ಬಂದಮೇಲೆ ಗೊತ್ತಾಗತ್ತೆ. ಏಕಾಏಕಿ ಯಾರಿಗೂ ಬರೋದಿಲ್ಲ. ಬೇರೆ ಬೇರೆ ಪಕ್ಷದಾಗ ಶಾಸಕರಾದವ್ರಿಗೂ ಹೊಸ್ದಾಗಿ ಏನೋ ಅಂತ ಮಾಹಿತಿ ಇರೋಲ್ಲ. ಹಂಗೆ ಇವರು ಹೊಸಬ್ರೆ ಬಂದೇ ಬರ್ತೈತಿ ಅನುಭವ. ಈಗ ಅವ್ರ ಮನೆಗೆ ಈಗ ಸಾಕಷ್ಟು ಪಳಗಿ ನುರ್ತೂರವ್ರು ಇದ್ದಾರೆ. ಅವ್ರು ಸಲಹೆ ಕೊಡ್ತಾರೆ ಅವ್ರಿಗೆ. ಏನು ಸರ್ ಬಿಟ್ಟರೆ ಎಲ್ಲ ಚೆನ್ನಾಗಿ ಆಗ್ತೈತಿ, ಎಲ್ಲ ಸ್ಪಂದಿಸ್ತಾರೆ. ಮತ್ತು ಇಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ BJPನೂ ಐತಿ. ನಾವು ಅದು ಇಲ್ಲ ಅಂತ ಹೇಳಲ್ಲ. ಹೆಚ್ಚಿನದಾಗೆ ಈ ಕಾಂಗ್ರೆಸ್ಗೆ ಬೆಂಬಲ ಕೂಡ ಜಾಸ್ತಿ ಇಲ್ಲಿ. ಬಿಜೆಪಿ ಅಭ್ಯರ್ಥಿ ಸರ್ ಈಗ ಈಗ ಅದು ಬಡವರು ಸಾವುಕಾರರು ಅಂತ ಪ್ರಶ್ನೆ ಬರಲ್ಲ ಸರ್. ರಾಜಕೀಯ ಮಾಡೋಕ್ಕೆ ಎಲ್ಲರಿಗೂ ಸ್ವಾತಂತ್ರ್ಯ ಇರ್ತೈತಿ, ನಿಲ್ಲಕ್ಕೂ ಸ್ವಾತಂತ್ರ್ಯ ಇರ್ತೈತಿ. ಪಕ್ಷಗಳು ಇರ್ತವೆ, ಅವ್ರವ್ರ ಸಮಾಜ ಜನಗಳು ಇರ್ತಾರೆ, ಅವರು ಬೆಂಬಲ ಕೊಡ್ತಾರೆ. ಸೋಲು ಗೆಲುವು ಮುಂದಿನ ಪ್ರಶ್ನೆ. ಈಗ ನಾವು ಶ್ರೀಮಂತರು ಅಂದ್ರೆ ಬರೀ ಅವ್ರನ್ನ ನಿಲ್ಸೋಕ್ಕಾಗಲ್ಲ, ಬಡವರು ಅಂದ್ರೆ ಅವರು ನಿಲ್ಲಕ್ಕಾಗಲ್ಲ. ಯಾರು ಮತ್ತು ಈಗ ಅವರು ವರ್ಚಸ್ಸಿದ್ದವರು ಅಭಿವೃದ್ಧಿ ಮಾಡಿದವರಿಗೆ ಜನ ಬೆಂಬಲ ಕೊಟ್ಟೇ ಕೊಡ್ತಾರೆ. ಅವಾಗ ಯಾರಾದರೂ ಒಬ್ಬರು ಹೋಗ್ತಾರೆ. ಈ ಹೆಸರು ಇರೋಂಥವ್ರು ಅಭಿವೃದ್ಧಿ ಮಾಡಿದವರಿಗೆ ಮತ್ತೆ ಇನ್ನೂ ಆಗ್ಬೇಕು ಅನ್ನೋದಿದ್ರೆ ಮತ್ತೆ ಅವ್ರನ್ನ ತರ್ಬೇಕಾಗತ್ತೆ ನಾವು. ಇಷ್ಟೇ ಅಂತ ಅಲ್ಸ. ಹಿಂದೆಲ್ಲ ಅಜ್ಜವ್ರು 25,000ದಾಗ ಗೆದ್ದಿದ್ರು, 15-20 ಸಾವಿರದಾಗಂತೂ ಗೆಲ್ಲ ಅವಕಾಶ ನಮಗೆ ಭಾಳ ಐತಿ. ಕಾಂಗ್ರೆಸ್ ಮುಖಂಡರು ಆನೆಗೊಂಡವರು ಚಂದ್ರಪ್ಪ ಅಂತ AB ಇವತ್ತು ಸಮೃದ್ಧಿ ಕೇಳ್ತಾರೆ. ಅಂದರೆ ಯುವಕ ಅಂದ್ರೆ ರಪ್ಪರು ಹಿರಿಯರಿದ್ರು, ಇವ್ರು ಚಿಕ್ಕರು.
ಈ ಸ್ಥಾನಕ್ಕೆ ಬಂದ್ರೆ ಅದು ಗೆಲ್ತಾರೆ. ಯಾವ ಕಾರಣಕ್ಕೂ ಸೋಲಂತೂ ಇಲ್ಲ. 25-30 ಸಾವಿರ ಲೀಡ್ ಅಂತೂ ಹಾಕ್ತಾರೆ. ಇಷ್ಟು ಹೇಳಿ ನಾನು ನೀವು ಶಾಮನೂರು ಶಿವಶಂಕರಪ್ಪನವ್ರು ನೋಡಿರ್ಬೋದು, ಅವ್ರ ಜೊತೆ ಹೌದೌದು ಹಾಂ. ಸೊ ಏನೆಲ್ಲ ಕೆಲಸ ಮಾಡಿದ್ದಾರೆ ಇಲ್ಲಿ? ಇಲ್ಲ, ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಮ್ಮೂರಿಗೆ ದೇವಸ್ಥಾನ ಚಟ್ನಿ ಗೊತ್ತು, 6 ಕೋಟಿ ರೂಪಾಯಿ ಕೊಟ್ಟು ಅವ್ರಿಗೆ ಅನುದಾನದಾಗ ಕೊಟ್ಟು ಸ್ಯಾಂಕ್ಷನ್ ಮಾಡಿಸಿ ಎತ್ತರ ಮಾಡಿಸಿದ್ದಾರೆ. ಕೆಲಸ ಮಾಡ್ತಾ ಇದಾರೆ. ಅಲ್ಲಿ 3/4% ಮುಗ್ದೈತಿ, ನನ್ನ 1/4% ಐತಿ. ಆಮೇಲೆ ಸ್ಕೂಲ್ ಇದ್ದಿಲ್ಲ, 8 ರೂಮ್ಗಳು ಕಟ್ಟಿ 1 ಕೋಟಿ 15 ಲಕ್ಷ ರೂಪಾಯಿ ಕೊಟ್ಟು ಅನುದಾನ ಕೊಟ್ಟು ಮಾಡಿಸಿದ್ದಾರೆ. ಗೌರ್ಮೆಂಟ್ ಸ್ಕೂಲು ಭಾಳ ಚೆನ್ನಾಗೈತಿ. ಸುಮ್ಮನೆ ಯಾಕೆ ಇನ್ನೊಬ್ಬರೆಲ್ಲ ಏನಾರ ದೂಷಣೆ ಮಾಡ್ಬೋದು. ನಾನು 40 ವರ್ಷ ಅಲ್ಲಿ SDMK ಅಧ್ಯಕ್ಷರಾಗಿದ್ದಾವೆ. ಅವ್ರು ನಮಗೆಲ್ಲದೂ ರೀತಿಯಿಂದಲೂ ಅನುಕೂಲ ಮಾಡಿಕೊಟ್ಟ. ಸೊ ಈಗ ನೀರಾವರಿ ಸಮಸ್ಯೆ ಅದು ಹೆಂಗಿದೆ? ನೀರಾವರಿ ಸಮಸ್ಯೆ ಅಂದ್ರೆ ಅವೆಲ್ಲ ಇದ್ದದ್ದು ಒಂದು ಕಡೆ ಹೆಚ್ಚಿಗೆ ಬರ್ತೈತಿ, ಒಂದು ಕಡೆ ಕಡಿಮೆ ಬರ್ತೈತಿ. ಮಳೆಗಾಲ ಆದರೆ ಏನು ತೊಂದರೆ ಇಲ್ಲ. ರೈತರಿಗೆ ಯಾವ ರೀತಿ ಅನುಕೂಲ? ಅಲ್ಲೇದಲ್ಲೇ ಚೆಕ್ ಡ್ಯಾಮ್ ಕಟ್ಟಿದ್ದಾರೆ. ಆಮೇಲೆ ಕೆರೆಗಳು ಇಂಪ್ರೂವ್ ಮಾಡಿದ್ದಾರೆ. ಕುಂದವಾಡಿ ಕೆರೆ ನೀರು ಕುಡಿಯೋಕೆ ನಮಗೆ ಬರ್ತಿದ್ದಿಲ್ಲ, ಎಲ್ಲೆಲ್ಲೋ ಹೊತ್ಕೊಂಡ್ಬರ್ತಿದ್ವಿ, ಅಂಥದ್ದು ಅನುಕೂಲ ಮಾಡಿದ್ದಾರೆ. ರಾಂಪುರ ಕೆರೆಯನ್ನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಕಾಂಗ್ರೆಸ್ ಅಂತ ಹೇಳ್ತಾ ಇದ್ರು ಮೊದಲು. ಹೌದು, ಹಿಂದ್ಗಡೆ ನೋಡಿದ್ರೆ ಇಂದಿರಾ ಗಾಂಧಿ ಕಾಲದಲ್ಲಿ ಕಾಂಗ್ರೆಸ್ ಏನೆಲ್ಲ ಅನುಕೂಲ ಮಾಡಿಕೊಟ್ಟು? ಅವರು ಅನುಕೂಲ ಮಾಡಿಕೊಟ್ರೆ ಅಂದ್ರೆ ಬಡವರಿಗೆ ಭಾಳ ಅನುಕೂಲ ಮಾಡಿದ್ರು. ಏನಂದ್ರೆ ಆಶ್ರಯ ಮನೆಗಳು ಕೊಟ್ಟಿದ್ರು, ಸೈಟ್ಗಳು ಕೊಟ್ಟಿದ್ರು. ಆಮೇಲೆ ಅವರ ಹಿಂದುಳಿದವ್ರನ್ನ ಎಲ್ಲಿ ಏನಾರ ಗುರುತಿಸಿ ಅವ್ರಿಗೆ ದುಡ್ಡು ಕೊಡ್ತಿದ್ರು, ಡೆವಲಪ್ಮೆಂಟ್ ಮಾಡಿ ಕೊಟ್ಟಾರ. ನಮಗೆ ಗೊತ್ತಿದ್ದಂಗೆ. ಈ ಒಂದು ನಾನು 50 ವರ್ಷದಿಂದ ಕಾಂಗ್ರೆಸ್ನಾಗ ಇರೋದು, ನಾವು ಚೇಂಜ್ ಆಗಿಲ್ಲ. ಇಂದಿರಾ ಗಾಂಧಿ ಅವರು ಅನುಕೂಲ ಮಾಡಿಕೊಟ್ಟಾರ. ಅವರಿಲ್ಲಂದ್ರೆ ಹೆಸರುಗಳಂತದ್ದು ಮಾಡಿದಾರೆ. ಶಾಮನೂರು ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಅವರು ಮಾಡಿಕೊಟ್ಟಾರ, ಸಾಕಷ್ಟು ಮಾಡಿದಾರೆ. ಮತ್ತೆ ಅದ್ರಾಗೇನು ಇವ್ರು ಬಂದ್ರೆ ಸರ್ಕಾರ ಉದ್ಧಾರ ಆಗತ್ತೆ. ಇಲ್ಲದ್ರಲ್ಲ ಇಲ್ಲಿಗೆ ದಾವಣಗೆರೆ ಯಾರು ಬಂದ್ರು ನಮಗೆ ಮಾಡಿಲ್ಲ. KG ಮಹೇಶ್ವರಪ್ಪ ಬಂದು ಹೋದ, ಕಲ್ಲಪ್ಪ ಬಂದು ಹೋದ, ಆಮೇಲೆ ಮಹೇಶ್ವರಪ್ಪ ಬಂದು ಹೋದ. ಯಾರೇನು ಮಾಡಲಿಲ್ಲ ಮೈಕೊಂಡ ಕ್ಷೇತ್ರದಾಗ. ಮತ್ತು ನಾಗ ಬರಿದ್ರು ಕೇಶಮೂರ್ತಿನಾಗ ಬರ, ಅವ್ರು ಭಾಳ ಇಂಪ್ರೂವ್ಮೆಂಟ್ ಮಾಡಿದ್ರು. ಸೊ ಇಲ್ಲಿ ಸಮರ್ಥಿ ಗೆಲ್ತಾರೆ ಅಂತೀರಿ? ಗೆಲ್ತಾರೆ. ಎಷ್ಟು ಮತಗಳು ಅಂತಾರೆ? ಕಮ್ಮಿ ಅಂದ್ರೆ 25,000 ಒಳಗಂತೂ ಮಾಡಲ್ಲ. 25,000 ರೂಪಾಯಿ ಮೇಲೆ 25,000 ಓಟು. ಮೊದಲನೇದಾಗಿ ಇಂದಿರಾ ಗಾಂಧಿಯವರು ಅಪಾರ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರ ನಂತರ ಅವರು ನಮ್ಮ ದೇಶಕ್ಕಾಗಿ ಮೊದಲನೇದಾಗಿ ಇಂದಿರಾ ಗಾಂಧಿಯವರು ಅಪಾರ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರ ನಂತರ ಅವರು ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅವರ ನಂತರ ಅವ್ರ ಮಗ ರಾಜೀವ್ ಗಾಂಧಿ ಅವರು ನಮ್ಮ ಫಸ್ಟ್ ನಮಗೆ ಕಂಪ್ಯೂಟರ್ ಅಂತಂದಿದ್ರೆ ರಾಜೀವ್ ಗಾಂಧಿ. ಈಗ ಹೇಳ್ತಾರೆ ಇವರು ನಾವು ತಂದಿದ್ದ ಅವ್ರು ತಂದಿಲ್ಲ. ಫಸ್ಟ್ ನಮ್ಮ ದೇಶಕ್ಕೆ ಎಲ್ಲ ಇಂಟರ್ನೆಟ್ ಅಲ್ಲಿ ಲ್ಯಾಪ್ಟಾಪ್ ಇದನ್ನು ತಂದಿದ್ದೆ ರಾಜೀವ್ ಗಾಂಧಿ ಅವರು. ಈಗ ಹೇಳ್ತಾರೆ ನಾವು ಅಂತ ಪಡ್ಕೊಂತಾರೆ. ಅವ್ರು ಏನು ಹಾಕಿಕೊಟ್ಟಿದ್ದಾರೆ ಇವ್ರು BJP ನಡೀತಾರದು. ಸುಮ್ಮನೆ ಏನು ಮಾಡ್ತಾರೆ ಗೊತ್ತಾ, ನಾನು ಮಾಡಿದ್ದೆ ಅಂತ. ಈಗೆಲ್ಲ ಮಾಡಿಟ್ಟ ಬುತ್ತಿಯನ್ನು ಬಿಚ್ಕೊಂಡು ಊಟ ಮಾಡ್ತಾ ಇದಾರೆ. ಈಗ ನಮ್ಮ ಪ್ರಧಾನಮಂತ್ರಿಗಳಾಗ್ಲಿ ಯಾರಾಗ್ಲಿ ಅವ್ರು ಏನು ಹಾಕ್ಬಿಟ್ಟಿದ್ರಲ್ಲ ಆ ದಾರಿಗೆ ಅದನ್ನ ಇವ್ರು ಏನು ಮಾಡ್ತಾರೆ, ಅಚ್ಚೆ ದಿನ ಆಗೈತೆ. ಅಚ್ಚೆ ದಿನ ಅಂತ ಆಗಿಲ್ಲ ಅವ್ರು BJP ಅವ್ರದ್ದು. ಅಚ್ಚೆ ದಿನ ಅಂತಾರೆ. ಅಚ್ಚೆ ದಿನ ಎಲ್ಲಿದೆ ನಮ್ಮ ದೇಶದಲ್ಲಿ? ಬಡವರನ್ನ ಕಿತ್ಕೊಂಡು ತಿಂತಿದಾರೆ. ಇವತ್ತು ನೋಡು ಸಿಲಿಂಡರ್ ಇದು ರೇಟ್ ಈಗ ಗಗನಕ್ಕೆ ಹೋಗೈತೆ. ಬೇಕಾದಷ್ಟು ಸಿಗ್ತತಿ ಅಂತ ಹೇಳ್ತಾರೆ ಕೇಂದ್ರದವ್ರು. ಇಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಕಮ್ಮಿ ಕೊಡ್ತಾ ಇದಾರೆ. ಅದರಿಂದ ಎಷ್ಟು ದಿನ ನೀವೇ ಪಬ್ಲಿಕ್ ಮಾಡ್ತಿದ್ರಿ. ಆ ಬಡ ಕೂಲಿ ಕಾರ್ಮಿಕರು ಆಟ ಹೊಡೆಯೋರು ಅವ್ರಿಗೆ ಇವತ್ತು ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ. ಅದಕ್ಕೆ ಮಾಡ್ತಾರ ಯಾರಂದ್ರೆ ಸುಮ್ಮನೆ ರಾಜ್ಯ ಸರ್ಕಾರದ ಮೇಲೆ ವಹಿಸ್ತಾ ಇದಾರ. ರಾಜ್ಯ ಸರ್ಕಾರದವ್ರು ಏನಲ್ಲ, ಗ್ಯಾಸ್ ಆಗಲಿ ಪೆಟ್ರೋಲ್ ಆಗಲಿ ಡೀಸೆಲ್ಸ್ ಆಗಲಿ ನಮ್ಮ ರೈತರಿಗೆ ಎಷ್ಟು ತೊಂದರೆ ಆಗ್ತೈತಿ, ಎಷ್ಟು ರೈತರಿಗೋಸ್ಕರ. ಹಂಗಾಗಿ ನಾವು ಕಾಂಗ್ರೆಸ್ ಬಂದರೆ ನಮ್ಮ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರು ನಮಗೆ ರಾಜ್ಯ ಸರ್ಕಾರ ಒಂದು ಒಳ್ಳೆ ಒಂದು ಇದು ಸಿಗುತ್ತೆ. ಇಂದಿರಾ ಗಾಂಧಿ ಏನೆಲ್ಲ ಅನುಕೂಲ ಮಾಡಿಕೊಟ್ರು? ಇಂದಿರಾ ಗಾಂಧಿ ಬಡವರಿಗೆಲ್ಲ ಉಚಿತವಾಗಿ ಸೈಟ್ಗಳು ಕೊಟ್ಟರು, ಮನೆ ಕಟ್ಟಿಸ್ಕೊಟ್ರು. ಇಂದಿರಾ ಗಾಂಧಿ ಆವಾಸ್ ಅಂತಂದು. ಆದ ನಂತರ ನಮ್ಮ ರಾಜ್ಯ ಸರ್ಕಾರದವರು ಇಂದಿರಾ ಗಾಂಧಿನ ಮಾಡ್ಯಾರ. ಮೊದಲನೇದಾಗಿ ಇಂದಿರಾ ಗಾಂಧಿಯವರು ಅಪಾರ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರ ನಂತರ ಅವರು ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅವರ ನಂತರ ಅವ್ರ ಮಗ ರಾಜೀವ್ ಗಾಂಧಿ ಅವರು ನಮ್ಮ ಫಸ್ಟ್ ನಮಗೆ ಕಂಪ್ಯೂಟರ್ ಅಂತಂದಿದ್ರೆ ರಾಜೀವ್ ಗಾಂಧಿ. ಈಗ ಹೇಳ್ತಾರೆ ಇವರು ನಾವು ತಂದಿದ್ದ ಅವ್ರು ತಂದಿಲ್ಲ. ಮೊದಲನೇದಾಗಿ ಇಂದಿರಾ ಗಾಂಧಿಯವರು ಅಪಾರ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ.
ಅವ್ರ ನಂತರ ಅವರು ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅವರ ನಂತರ ಅವ್ರ ಮಗ ಅಂತ ರಾಜೀವ್ ಗಾಂಧಿ ಅವರು ನಮ್ಮ ಫಸ್ಟ್ ನಮಗೆ ಕಂಪ್ಯೂಟರ್ ಅಂತಂದಿದ್ರೆ ರಾಜೀವ್ ಗಾಂಧಿ. ಈಗ ಹೇಳ್ತಾರೆ ಇವರು ನಾವು ತಂದಿದ್ದ ಅವ್ರು ತಂದಿಲ್ಲ. ಫಸ್ಟ್ ನಮ್ಮ ದೇಶಕ್ಕೆ ಎಲ್ಲ ಇಂಟರ್ನೆಟ್ ಅಲ್ಲಿ ಲ್ಯಾಪ್ಟಾಪ್ ಇದನ್ನು ತಂದಿದ್ದೆ ರಾಜೀವ್ ಗಾಂಧಿ ಅವರು. ಈಗ ಹೇಳ್ತಾರೆ ನಾವು ಅಂತ ಪಡ್ಕೊಂತಾರೆ. ಅವ್ರು ಏನು ಹಾಕಿಕೊಟ್ಟಿದ್ದಾರೆ ಇವ್ರು BJP ನಡೀತಾರದು. ಸುಮ್ಮನೆ ಏನು ಮಾಡ್ತಾರೆ ಗೊತ್ತಾ, ನಾನು ಮಾಡಿದ್ದೆ ಅಂತ ಈಗೆಲ್ಲ ಮಾಡಿಟ್ಟ ಬುತ್ತಿಯನ್ನು ಬಿಚ್ಕೊಂಡು ಊಟ ಮಾಡ್ತಾ ಇದಾರೆ. ಈಗ ನಮ್ಮ ಪ್ರಧಾನಮಂತ್ರಿಗಳಾಗಲಿ ಯಾರಾಗಲಿ ಅವ್ರು ಏನು ಹಾಕ್ಬಿಟ್ಟಿದ್ರಲ್ಲ ಆ ದಾರ್ಯಾಗ ಅದನ್ನ ಇವ್ರು ಏನು ಮಾಡ್ತಾರೆ, ಅಚ್ಚೆ ದಿನ ಆಗೈತೆ. ಅಚ್ಚೆ ದಿನ ಅಂತ ಆಗಿಲ್ಲ ಅವ್ರು BJP ಅವ್ರದ್ದು. ಅಚ್ಚೆ ದಿನ ಅಂತಾರೆ. ಅಚ್ಚೆ ದಿನ ಎಲ್ಲಿದೆ ನಮ್ಮ ದೇಶದಲ್ಲಿ? ಬಡವರನ್ನ ಕಿತ್ಕೊಂಡು ತಿಂತಿದಾರೆ. ಇವತ್ತು ನೋಡು ಸಿಲಿಂಡರ್ ಇದು ರೇಟ್ ಈಗ ಗಗನಕ್ಕೆ ಹೋಗೈತೆ. ಬೇಕಾದಷ್ಟು ಸಿಗ್ತತಿ ಅಂತ ಹೇಳ್ತಾರೆ ಕೇಂದ್ರದವ್ರು. ಇಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಕಮ್ಮಿ ಕೊಡ್ತಾ ಇದಾರೆ. ಅದರಿಂದ ಎಷ್ಟು ದಿನ ನೀವೇ ಪಬ್ಲಿಕ್ ಮಾಡ್ತಿದ್ರಿ. ಆ ಬಡ ಕೂಲಿ ಕಾರ್ಮಿಕರು ಆಟ ಹೊಡೆಯೋರು ಅವ್ರಿಗೆ ಇವತ್ತು ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ. ಅದಕ್ಕೆ ಮಾಡ್ತಾ ಇರೋದು ಯಾರಂದ್ರೆ ಸುಮ್ಮನೆ ರಾಜ್ಯ ಸರ್ಕಾರದ ಮೇಲೆ ವಹಿಸ್ತಾ ಇದಾರ. ರಾಜ್ಯ ಸರ್ಕಾರದವ್ರು ಏನಲ್ಲ, ಗ್ಯಾಸ್ ಆಗಲಿ ಪೆಟ್ರೋಲ್ ಆಗಲಿ ಡೀಸೆಲ್ಸ್ ಆಗಲಿ ನಮ್ಮ ರೈತರಿಗೆ ಎಷ್ಟು ತೊಂದರೆ ಆಗ್ತೈತಿ, ಎಷ್ಟು ರೈತರಿಗೋಸ್ಕರ. ಹಂಗಾಗಿ ನಾವು ಕಾಂಗ್ರೆಸ್ ಬಂದರೆ ನಮ್ಮ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರು ನಮಗೆ ರಾಜ್ಯ ಸರ್ಕಾರದ ಒಂದು ಒಳ್ಳೆ ಒಂದು ಇದು ಸಿಗುತ್ತೆ. ಇಂದಿರಾ ಗಾಂಧಿ ಏನೆಲ್ಲ ಅನುಕೂಲ ಮಾಡಿಕೊಟ್ಟಿದ್ರು? ಇಂದಿರಾ ಗಾಂಧಿ ಬಡವರಿಗೆಲ್ಲ ಉಚಿತವಾಗಿ ಸೈಟ್ಗಳು ಕೊಟ್ಟರು, ಮನೆ ಕಟ್ಟಿಸ್ಕೊಟ್ರು. ಇಂದಿರಾ ಗಾಂಧಿ ಆವಾಸ್ ಅಂತಂದು. ಆದ ನಂತರ ನಮ್ಮ ರಾಜ್ಯ ಸರ್ಕಾರದವರು ಇಂದಿರಾ ಕ್ಯಾಂಟೀನ್ ಮಾಡ್ಯಾರ. ಇವ್ರು BJP 5 ವರ್ಷ ಮಾಡಿದ್ರು, 8 ವರ್ಷ. ಅವ್ರು ಅಲ್ಲಿ ಒಂದು ಬಡವರಿಗಾಗಿ ಒಂದು ಕ್ಯಾಂಟೀನ್ ತೆಗಿಲಿಲ್ಲ, ಒಂದು ಟೀ ಲೋಟರ್ ಕೊಡಲಿಲ್ಲ. ಇವ್ರು ಏನಂತಾರೆ, ಅದು ದುಡ್ಡು ಹೊಡಿತಾರ ಅಂತ. ಇವತ್ತು ಎಲ್ಲ ಇಂದಿರಾ ಗಾಂಧಿ ಕ್ಯಾಂಟೀನ್ ಹೋಗ್ರಿ, 10 ರೂಪಾಯಿ ಸಿಗ್ತೈತೆ ಊಟ. ದಾವಣಗೆರೆಗೆ ಹೋಟ್ಲ ಮಾಡಕ್ಕೆ ಹೋದ್ರೆ 100 ರೂಪಾಯಿ. ಒಬ್ಬ ಕೂಲಿ ಕಾರ್ಮನಿಗೆ 300 ರೂಪಾಯಿ ಕೂಲಿ ಐತಿ. ಅವನು 100 ರೂಪಾಯಿ ಕೊಟ್ಟು 3 ಊಟಕ್ಕೆ ಅವ್ನ ಹೆಂಡ್ರೇನು ಮಕ್ಕಳೇನು ಗತಿ. ಆ ಒಂದು ಉದ್ದೇಶದಿಂದ ನಾವು ಇಂದಿರಾ ಗಾಂಧಿ ಕ್ಯಾಂಟೀನ್ ತಂದ್ವಿ. ಇದನ್ನೇ ಮಾಡ್ತಾರೆ BJP ಅವರು, ಅದರಲ್ಲಿ ಲೂಟಿ ಮಾಡ್ತಾರೆ ಅಂತಾರೆ. ಇವ್ರು ಲೂಟಿ ಮಾಡಿದ್ದೆ ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಅಪಪ್ರಚಾರ. ಅಭಿವೃದ್ಧಿ ಆಗಿಲ್ಲ ಅಂತ ದಾವಣಗೆರೆಗೆ GM ಸಿದ್ದೇಶ್ ಅವರು 15 ವರ್ಷ, ಅವ್ರ ತಂದೆ ಮಲ್ಲಿಕಾರ್ಜುನಪ್ಪ ಅವರು 10 ವರ್ಷ ಮಾಡಿದ್ರು. ದಾವಣಗೆರೆಗೆ ಎಲ್ಲಿ ಅವರು ಅಪ್ಪ ಅಂತ ಒಂದು ಹೆಸರು ಹೇಳೋಂಥ ಒಂದು ಕಾರ್ಯಕ್ರಮ ಎಲ್ಲಿ ಇಲ್ಲ. ಅವು ಒಂದು ಬಟ್ಟೆ ಮಡಿಸಿ ತೋರಿಸೋಂಥದ್ದು ತೋರಿಸ್ಲಿ ಅವರು ಹೇಳ್ತಾರೆ. ನಮ್ಮ ಬಸಾಪುರ ರೈತರಿಗೆ ಮಲ್ಲಿಕಾರ್ಜುನ ಅವರು ಪ್ರತಿಯೊಂದು ನಮ್ಮ ಗದ್ದಿಗಳ ರೋಡು, ಪ್ರತಿಯೊಂದು ರೋಡು CC ರೋಡ್ ಆಗ್ಯಾವ. ನಾವು ಅವಾಗ ಗುಂಡ ಕೆಸರ ಬಿದ್ದು ಬೈಕ್ನಾಗ ರಾತ್ರಿ ನೀರು ಕಟ್ಟಾಗ ಹೋದ್ರೆ ಕರೆಂಟ್ ಓದೋದಿಲ್ಲ, ಕೆಸರಾಗ ಹೋಗ್ಬೇಕಾಯ್ತು. ಈಗ ಪ್ರತಿಯೊಂದು ರೋಡು ಬರೀಬೇಕಾರ ದಾವಣಗೆರೆ ಸುತ್ತಮುತ್ತ ಯಾವ ರೋಡಿಗೆ ಇರೋರಿ ಎಲ್ಲ CC ರೋಡ್. ರೈತರಿಗೆ ಅವ್ರು ಬೆಳೆದಂಥ ಮಾಲ್ ತಗೊಂಡೋಗಾಗಲಿ, ಗೊಬ್ಬರ ತಗೊಂಡೋಗಲಿ, ನಾವು ಅಗಿ ಕಿತ್ಕೊಂಡ್ರೆ ಅಗಿ ತಗೊಂಡೋಗಿ ಅಕ್ಕಿನಾಗಲಿ ಪ್ರತಿಯೊಂದು ರೋಡ್ CC ರೋಡ್ ಆಗಿದೆ. ಅಷ್ಟು ಒಂದು ಕೆಲಸ ಮಾಡ್ಯಾರ. ಇವ್ರು ಅಂತಾರೆ ಅಭಿವೃದ್ಧಿ ಇಲ್ಲ ಅಂತ. ಅವರು ಸುಮ್ಮನೆ TV ಮುಂದೆ ಹೇಳ್ತಾ ಇದಾರೆ ಹೊರತು ಪ್ರಾಕ್ಟಿಕಲ್ ಆಗಿ ಹಳ್ಳಿಗಳ ಮೇಲೆ ಅಡ್ಡಾಡಿ ನೋಡಿದ್ರೆ ಎಷ್ಟು ಇಂಪ್ರೂವ್ಮೆಂಟ್ ಆಗ ರಸ್ತೆಗಳು ಅನ್ನೋದು ಗೊತ್ತಾಗುತ್ತೆ. ಶಾಮನೂರು ಶಿವಶಂಕರಪ್ಪ ಏನೆಲ್ಲ ಮಾಡಿದ್ರು? ದಕ್ಷಿಣ ಕ್ಷೇತ್ರದಲ್ಲಿ ಪ್ರತಿಯೊಂದು ರೋಡು CC ರೋಡು. ನಮ್ಮ ರಾಜಗಾಲೆವು ಇದ್ದಲ್ಲಿ ಒಂದು ಹಳ್ಳ ಕೆಟ್ಟ ವಾಶ್ ನಡೀತಿತ್ತು, ಅದಕ್ಕೆ 500 ಕೋಟಿ ಹಾಕಿ ಮಾಡಿದ್ರು. ಈಗ ಈ ಸಲ 350 ಕೋಟಿ ರೂಪಾಯಿ ಹಾಕಿ ಮತ್ತೆ ನಮ್ಮ ರಾಜಗಾಲನ್ನು ಹೈಟ್ ಮಾಡಿ ಅದಕ್ಕೆ 10 ಅಡಿ ಜಾಡ್ರಿ ಮಾಡಿ ನಮಗೆ 90 ಅಡಿ ರೋಡ್ ಮಾಡಿಕೊಡ್ತಾ ಇದ್ದಾರೆ. ಅಲ್ಲಿಂದ ನಮಗೆ ನಿಯರೆಸ್ಟ್ ದಾವಣಗೆರೆಯಿಂದ ಹೋಗ್ಬೇಕಂದ್ರೆ ಸಿಟಿಗೆ ಹೋಗೋ ಬದಲಿ ನಮ್ಗೆ APMC ಹೋಗಕ್ಕೆ 1 ಕಿಲೋಮೀಟ್ರ್ ಬೇತೂರು ರೋಡು. ಸೀದಾ ಇಲ್ಲಿಂದ ಅಂದರೆ ಆಜಾದ್ ನಗರದಿಂದ ಹಿಡಿದು ಸೀದಾ ಅವ್ರಿಗೆ ತನಕನೂ ಮಾಡ್ತಾ ಇದ್ದಾರೆ. 350 ಕೋಟಿ ರೂಪಾಯಿ ಅದು ಪ್ರಾಜೆಕ್ಟ್ ಟೆಂಡರ್ ಆಗಿದೆ, ಕೆಲಸ ನಡೀತಿದೆ. ಈಗ ಸಮರ್ಥ ಎಲೆಕ್ಷನ್ ನಿಂತಿದ್ದಾರೆ, ಯಾವ ರೀತಿ ಅವರು ಯುವಕ ಹೊರದೇಶದ ಟೆಕ್ನಾಲಜಿಯನ್ನು ಅವರು ಬಂದು ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ದಕ್ಷಿಣ ಇದರಲ್ಲಿ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾರೆ. ನಾವು ಇಲ್ಲೇ ಕೂತಂದು ಇಲ್ಲೇ ನಮ್ಮ ಮನೆ ಮುದ್ದೆ ನಮ್ಮ ಅಪ್ಪದ ಹಾಲು ಮರದಾಗ ನಾವು ಇಲ್ಲೇ ಬೆಳೆದಿದ್ದು. ಅವರು ಹೊರದೇಶದಲ್ಲಿ ಓದಿರೋದ್ರಿಂದ ಅಲ್ಲಿ ಒಂದು ಟೆಕ್ನಾಲಜಿಯನ್ನು ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಅಳವಡಿಸಕ್ಕೆ ಅವರು ಮಾಡ್ತಾ ಇದ್ದಾರೆ. ಅವ್ರು ಗೆದ್ರೆ ಅಂದ್ರೆ ನಮ್ಮ ದಕ್ಷಿಣ ಕ್ಷೇತ್ರ ಅಭಿವೃದ್ಧಿ ಪಂಥದಲ್ಲಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಎಷ್ಟು ಮತಗಳಂತ ಗೆಲ್ತಾರೆ? ಒಂದು 20 ರಿಂದ 25 ಸಾವಿರ ಇವತ್ತೇ ಬರ್ಕೊಡ್ತೇವೆ. ಗೆದ್ದೇ ಗೆಲ್ತಾರೆ. BJP ಅವರು ನಾವು ಗೆಲ್ತೀವಿ ಅಂತ ಬಂದಿದ್ದಾರೆ. ಹೇಳ್ಬೇಕು, ನಾವು ಸೋಲ್ತಂತ ಯಾರು ಹೇಳೋದಲ್ಲ. ಹಮಾಲಿ ಕಾರ್ಮಿಕನ ಮಗ ಸರ್, ಹಮಾಲಿ ಕಾರ್ಮಿಕರ ಅವ್ರ ಅಪ್ಪಾಜಿ ಮಾಡಿತ್ತು, ಇವರೇನು ಹಮಾಲಿ ಮಾಡಿಲ್ಲ. ಅವ್ರ ಅಪ್ಪಾಜಿ ಮಾಡೈತೆ ಇಲ್ಲ ಅಂತ ಹೇಳಲ್ಲ. ಅವ್ರ ಅಪ್ಪಾಜಿ ಅಮಲಿ ಮಾಡಿತ್ತು. ಆಮೇಲೆ ಅಧ್ಯಕ್ಷರಾಗಿದ್ರು ಅವರು ಅಪ್ಪಾಜಿ. ಆ ನಂತರ ಅವರು ದಳದಲ್ಲಿ ಇದ್ರು ಅವ್ರ ಅಪ್ಪಾಜಿಯವರು. ಅವರು ದಳದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿದ್ರು ಅವ್ರ ಅಪ್ಪಾಜಿ. ನಾವು ಅವ್ರ ಅಪ್ಪಾಜಿ ಬಗ್ಗೆ ಮಾತಾಡ್ತಾರೆ. ಇವ್ರು ಹೇಳ್ತಾರೆ ಹಮಾಲಿ. 25-30 ವರ್ಷದಿಂದ ಹಮಾಲಿ ಕೆಲಸ ಮಾಡ್ಕೊಂತ ಇದ್ದೀವಿ. ಆದರೂ ಹಮಾಲ್ರೊಳಗೆ
ಯಾವ ನಿವೇಶನ್ನು ಯಾವ ಕೆಲಸಗಳು ಮಾಡಿಲ್ಲ ಬಿ ಜೆ ಪಿಯವರು. ನಮ್ಮ ಕಾಂಗ್ರೆಸ್ ಪಕ್ಷನ ಬಿಡ್ರಿ, ನಾವು ಎದುರ ಕಾಂಗ್ರೆಸ್ ಪಕ್ಷನ. ಆದರೆ ಮಿತ್ರ ಅಂತ ಇದ್ದರು, ಸಂಬಳ ಮಾಡ್ತೀವಿ, ನೀವು ಶಾಂಪಲ್ ಬೇಡ, ಯಾವುದು ಬೇಡ, ಸಂಬಳ ನೀವು ತಿಂಗಳು ಸಂಬಳ, ಅಂಗಡಿ ಕಾಯೋದು ಬೇಡ, ಅಂಗಡಿ ಮನೆ ಕೆನ್ನೋದು ಬೇಡ ಅಂತ ಮಿತ್ರಗಳು ಹೇಳಿದರು. ಆವಾಗ ಏನೈತಿ, ದಾಸ್ ಕರಿಯಪ್ಪನವರು ಇದ್ದರು ಹಮಾಲ್ರೊಳಗೆ. ಏನು ಹೇಳಿದರು, ಬೂದಿ ತುಂಬಿದರು, ಶಾಂಪಲ್ ಕಾಳ ಸಾಕು, ನಿಮಗೆ ಸಂಬಳ ಬೇಡ, ಅವ್ರ ಅನುಕೂಲಕ್ಕೆ ಅವ್ರು ಮಾಡ್ಕೊಂಡ್ರು. ಹಮಾಲಿ ಮಾಡ್ತಿದ್ರು ಅವರು, ದಾಸ್ ಕರಿಯಪ್ಪವರು. ಈ ಹಮಾಲ್ರು ಹಮಾಲಿ ಮಾಡ್ಕೊಂತಾನ ಅವರು ನಿವೇಶನೆಲ್ಲ. ನಾವು ಹಮಾಲಿ ಅವರು ಆಸ್ತಿ ಮಾಡ್ಕೊಂಡ್ರು, ಎಲ್ಲ ಸಂಘ ಮಾಡ್ಕೊಂಡು, ಹಮಾಲ್ ಸಂಘ ಮಾಡ್ಕೊಂಡು ಆಸ್ತಿ. ದಾಸ್ ಕರಿಯಪ್ಪರು ಸತ್ರ ಅವರು. ಈಗ ಅದೇ ಅವ್ರ ಅಪ್ಪಾಜಿ ಯಾರು ಅವ್ರ ಹೆಸರೇನ್ರಿ? ಶ್ರೀನಿವಾಸ. ಅವ್ರು ಏನು ಕೆಲಸ ಅವ್ರ ಅಪ್ಪ ಮಾಡಿಲ್ಲ, ಅವ್ರ ಅಪ್ಪಾಜಿನ ಮಾಡಿಲ್ಲ, ಮಗ ಏನು ಮಾಡ್ತಾನೆ? ಮಾಡೋಕ್ಕಾಗಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಬಿಟ್ಟು ಯಾವುದೂ ಇಲ್ಲ. ಏನಲ್ಲ, ನಾವು ಅದಕ್ಕೇನು ಬಿಡ್ರಿ, ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಬಂದೇ ಬರ್ತೈತೆ ಅನ್ನೋದು ನಮ್ಗೆ ಭರವಸೆ. ನೀವು ಎಷ್ಟು ವರ್ಷದಿಂದ ಇಂದಿರಾ ಗಾಂಧಿ ನೋಡಿದ್ರ? ಹಿಂದೆ 84ರಾಗನ ಹೋಗಿದ್ದಾರೆ ನೋಡ್ರಿ ಅವರು. ಅಲ್ಲ, ಇಂದಿರಾ ಗಾಂಧಿ ಬಗ್ಗೆ ಗೊತ್ತಲ್ಲ ನಿಮಗೆ? ಗೊತ್ತು. ಅವರೇ ಎಲ್ಲ ಮಾಡಿದ್ದಾರೆ. ಅವರೆಲ್ಲ ಬಡಬಗ್ರಿಗೆಲ್ಲ ಅವಾಗ ಇದು ಮಾಡಿದ್ದಾರೆ, ಆಶ್ರಯ ಯೋಜನೆ ಮಾಡಿದ್ದಾರೆ. ಅವರು ಇದ್ದ ಮಟ್ಟಾಗ ಎಲ್ಲರಿಗೂ ಮಾಡಿದ್ದಾರೆ. ಬಡವರಿಗೆ, ಬಗ್ಗರಿಗೆ, ಎಲ್ಲರಿಗೂ ಇದು ಮಾಡಿದ್ದಾರೆ. ಆಶ್ರಯ ಯೋಜನೆ ಎಲ್ಲ ಊಟ ಮಾಡಿದರು. ಆಮೇಲೆ ಇವು ಯಾವ ಬಡಬಗ್ಗರಿಗೆ ಈ ಬೋರು ಗೀರು ಅವೆಲ್ಲ ಅದೇನೋ ಅವನ್ನು ಮಾಡಿದ್ದಾರೆ. ಭೂಮಿದು ಮಾಡಿದ್ದಾರೆ. ಭೂಮಿದು ಇಂದಿರಾ ಗಾಂಧಿ ಕಾಲದಾಗ ಭೂಮಿ ಒಳಗೆ ಆ ಮೂಮೆಂಟ್ನಾಗೆ ಈ 25-30 ವರ್ಷದಿಂದ ಹಮಾಲಿ ಕೆಲಸ ಮಾಡ್ಕೊಂತ ಇದ್ದೀವಿ. ಆದರೂ ಹಮಾಲ್ರೊಳಗೆ ಯಾವ ನಿವೇಶನ್ನು ಯಾವ ಕೆಲಸಗಳು ಮಾಡಿಲ್ಲ ಬಿ ಜೆ ಪಿಯವರು. ನಮ್ಮ ಕಾಂಗ್ರೆಸ್ ಪಕ್ಷನ ಬಿಡ್ರಿ, ನಾವು ಎದುರ ಕಾಂಗ್ರೆಸ್ ಪಕ್ಷನ. ಆದರೆ ಮಿತ್ರ ಅಂತ ಇದ್ದರು, ಸಂಬಳ ಮಾಡ್ತೀವಿ, ನೀವು ಶಾಂಪಲ್ ಬೇಡ, ಯಾವುದು ಬೇಡ, ಸಂಬಳ ನೀವು ತಿಂಗಳು ಸಂಬಳ, ಅಂಗಡಿ ಕಾಯೋದು ಬೇಡ, ಅಂಗಡಿ ಮನೆ ಕೆನ್ನೋದು ಬೇಡ ಅಂತ ಮಿತ್ರಗಳು ಹೇಳಿದರು. ಆವಾಗ ಏನೈತಿ, ದಾಸ್ ಕರಿಯಪ್ಪನವರು ಇದ್ದರು ಹಮಾಲ್ರೊಳಗೆ. ಏನು ಹೇಳಿದರು, ಬೂದಿ ತುಂಬಿದರು, ಶಾಂಪಲ್ ಕಾಳ ಸಾಕು, ನಿಮಗೆ ಸಂಬಳ ಬೇಡ, ಅವ್ರ ಅನುಕೂಲಕ್ಕೆ ಅವ್ರು ಮಾಡ್ಕೊಂಡ್ರು. ಹಮಾಲಿ ಮಾಡ್ತಿದ್ರು ಅವರು, ದಾಸ್ ಕರಿಯಪ್ಪವರು. ಈ ಹಮಾಲ್ರು ಹಮಾಲಿ ಮಾಡ್ಕೊಂತಾನ ಅವರು ನಿವೇಶನೆಲ್ಲ. ನಾವು ಹಮಾಲಿ ಅವರು ಆಸ್ತಿ ಮಾಡ್ಕೊಂಡ್ರು, ಎಲ್ಲ ಸಂಘ ಮಾಡ್ಕೊಂಡು, ಹಮಾಲ್ ಸಂಘ ಮಾಡ್ಕೊಂಡು ಆಸ್ತಿ. ದಾಸ್ ಕರಿಯಪ್ಪರು ಸತ್ರ ಅವರು. ಈಗ ಅದೇ ಅವ್ರ ಅಪ್ಪಾಜಿ ಯಾರು ಅವ್ರ ಹೆಸರೇನ್ರಿ? ಶ್ರೀನಿವಾಸ. ಅವ್ರು ಏನು ಕೆಲಸ ಅವ್ರ ಅಪ್ಪ ಮಾಡಿಲ್ಲ, ಅವ್ರ ಅಪ್ಪಾಜಿನ ಮಾಡಿಲ್ಲ, ಮಗ ಏನು ಮಾಡ್ತಾನೆ? ಮಾಡೋಕ್ಕಾಗಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಬಿಟ್ಟು ಯಾವುದೂ ಇಲ್ಲ. ಏನಲ್ಲ, ನಾವು ಅದಕ್ಕೇನು ಬಿಡ್ರಿ, ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಬಂದೇ ಬರ್ತೈತೆ ಅನ್ನೋದು ನಮ್ಗೆ ಭರವಸೆ. ನೀವು ಎಷ್ಟು ವರ್ಷದಿಂದ ಇಂದಿರಾ ಗಾಂಧಿ ನೋಡಿದ್ರ? ಹಿಂದೆ 84ರಾಗನ ಹೋಗಿದ್ದಾರೆ ನೋಡ್ರಿ ಅವರು. ಅಲ್ಲ, ಇಂದಿರಾ ಗಾಂಧಿ ಬಗ್ಗೆ ಗೊತ್ತಲ್ಲ ನಿಮಗೆ? ಗೊತ್ತು. ಅವರೇ ಎಲ್ಲ ಮಾಡಿದ್ದಾರೆ. ಅವರೆಲ್ಲ ಬಡಬಗ್ರಿಗೆಲ್ಲ ಅವಾಗ ಇದು ಮಾಡಿದ್ದಾರೆ, ಆಶ್ರಯ ಯೋಜನೆ ಮಾಡಿದ್ದಾರೆ. ಅವರು ಇದ್ದ ಮಟ್ಟಾಗ ಎಲ್ಲರಿಗೂ ಮಾಡಿದ್ದಾರೆ. ಬಡವರಿಗೆ, ಬಗ್ಗರಿಗೆ, ಎಲ್ಲರಿಗೂ ಇದು ಮಾಡಿದ್ದಾರೆ. ಆಶ್ರಯ ಯೋಜನೆ ಎಲ್ಲ ಊಟ ಮಾಡಿದರು. ಆಮೇಲೆ ಇವು ಯಾವ ಬಡಬಗ್ಗರಿಗೆ ಈ ಬೋರು ಗೀರು ಅವೆಲ್ಲ ಅದೇನೋ ಅವನ್ನು ಮಾಡಿದ್ದಾರೆ. ಭೂಮಿದು ಮಾಡಿದ್ದಾರೆ. ಭೂಮಿದು ಇಂದಿರಾ ಗಾಂಧಿ ಕಾಲದಾಗ ಭೂಮಿ ಒಳಗೆ ಆ ಮೂಮೆಂಟ್ನಾಗೆ ಈ 50 ಕೂರಿಗೆ ಇರಲಿ ಜಮೀನು, ಅದು ಯಾರು ಹಿಡುವಳ್ಳಿ, ಯಾರು ರೈತರು ಯಾರು ಹೊಲ ಹೊಡಿತಾರೆ ಅವರೇ ಹೊಡೆಯ ಅಂತ ಮಾಡಿದರು.
ಅವ್ರಿಗೆ ಮತ್ತು ಅವ್ರಿಗೆ ಏನೈತಲ್ಲ ಅದು ದೇಸಾಯಿ ಮಂತನದ ಹಂಗೆ ಹೊತ್ತು ಭೂಮಿನ ಕಸ್ಕೊಂಡ್ರು, ಭೂಮಿ ಕಸ್ಕೊಂಡು ಬಡಬಗ್ಗರಿ ಮಾಡಿದ್ರು ಇಂದಿರಾ ಗಾಂಧಿ. ಇವತ್ತಿನವರೆಗೂ ಈ ದೇಸಾಯಿಗಳು ಇವೆಲ್ಲ ಏನದಾವಲ್ಲ ಭೂಮಿಗಳು ಬಡಬಗ್ಗರಿ ಸೇರಿದಾವೆ. ಕೆಲವು ದೇಸಾಯಿ ಬಿಗಿ ಇದ್ದನು ಹೊಲ ಮತ್ತು ದಕ್ಷಿಣ ಜಮೀನುಗಳು 100 ಎಕರೆ 1000 ಎಕರೆ ಜಮೀನ್ದಾರ್ ಅವಾಗ ಅಂಥ ಬಡಬಗ್ಗರಿಗೆ ನಾ ಮಾಡಿದ್ನೆಲ್ಲ ಒಂದು 5 ಎಕರೆ 4 ಎಕರೆ 10 ಎಕರೆ ಮಾಡಿದ್ವಿ ಅವ್ರ ಹೆಸರಿಗೆ ಉಳುವನೆ ಒಡೆ ಅಂತಂದು ಅವಾಗ ಮಾಡಿದ್ವಿ. ಇಷ್ಟಂತ ನಮ್ಗೆ ಗೊತ್ತಿದ್ದೈತೆ. ಮತ್ತೆಲ್ಲ ಏನು ಮಾಡಿದ್ರಿ ಇಂದಿರಾ ಗಾಂಧಿ ಯಾವಾಗ? ಅದು ನಮ್ಗೆ ಗೊತ್ತಿದ್ದು ಅಷ್ಟೇ ಹೇಳಿದೆ ನಾನು. ಶಾಮನೂರು ಏನೇನು ಮಾಡಿದ್ರು? ಶಾಮನೂರು ಶ್ರೀರಂಗಪಟ್ಟಣ ಎಲ್ಲ ಬಡಬಗ್ಗರಿಗೆ ಎಲ್ಲ ಮಾಡಿದಾರೆ. ಮಾಡಿದ್ದಾರೆ ಅವರು. ನೀರಿಂದ ಆಗಲಿ ಒಂದು ರೋಡ್ ಆಗಲಿ ಎಲ್ಲ ಮಾಡಿದ್ದಾರೆ ಅವರು. ಬಂದಂದ್ರೆ ಇನ್ನೂ ನಮ್ಮ ಬಸಪ್ಪ ಇನ್ನೂ ಇಂಪ್ರೂವ್ ಆಗುತ್ತೆ. ಇದನ್ನು ಮಾತ್ರ ಕೇಳಬಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.